ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಕೊಡುವಂತಹ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮ್ಮ ಪೂರ್ವಜರು ಹಿಂದಿನಿಂದಲೂ ಬಳಸ್ತಾ ಬಂದಿರುವ ಅಪರೂಪದ ಗಿಡಮೂಲಿಕೆಗಳಲ್ಲಿ ಇದು ಒಂದು. ಇದನ್ನ ಆಯುರ್ವೇದದಲ್ಲಿ ದೇಹದ ಉಷ್ಣತೆಯನ್ನು ನಿವಾರಿಸುವ ಹಾಗೆ ಮನಸ್ಸನ್ನ ಪ್ರಶಾಂತಗೊಳಿಸುವ ಸುಗಂಧರಾಜ ಅಂತಾನೆ ಹೇಳಲಾಗತ್ತೆ. ಬೇಸಿಗೆಯ ಸುಡುವ ಬಿಸಿಲಿಗೆ ದೇಹವನ್ನ ತಂಪಾಗಿಸೋದಕ್ಕೆ ಏನೆಲ್ಲ ಪಾನೀಯಗಳನ್ನ ಮಾಡಿ ಕುಡಿತಾ ಇರೋಣ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಗಿಡದ ಬೇರನ್ನ ನೀರಿಗೆ ಹಾಕಿಟ್ಟು ಆ ನೀರನ್ನ ಕುಡಿದ್ರೆ ಸಾಕು, ದೇಹ ತಂಪಾಗಿಡುತ್ತೆ. ಪ್ರಕೃತಿ ನಮಗೆ ಕೊಟ್ಟಿರುವಂತಹ ತಂಪು ಸಂಜೀವಿನಿ ಅಂತಾನೆ ಹೇಳ್ಬಹುದು. ಇದೇನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಾಗ್ಲೇ ಕೆಲವರಿಗೆ ಗೊತ್ತಾಗಿರಬಹುದು. ಹೌದು, ನಾನಿವತ್ತು ನಿಮ್ಗೆ ತಿಳಿಸೋಕೆ ಹೊರಟಿರೋದು ಅಪರೂಪದ ಗಿಡಮೂಲಿಕೆ ಒಂದಾದ ಲಾವಂಚ ಅಥವಾ ವೆಟಿವರ್ ಬಗ್ಗೆ. ನೋಡೋಕೆ ಒಣಗಿದ ಹುಲ್ಲಿನ ಬೇರುಗಳಂತೆ ಕಾಣುತ್ತವೆ. ಇದರಲ್ಲಿರೋ ಔಷಧೀಯ ಗುಣ ಕೇಳಿದ್ರೆ ನೀವು ಅಬ್ಬಬ್ಬ ಅಂತೀರಾ. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಹಾಗೆ ಒತ್ತಡದ ಜೀವನದಲ್ಲಿ ಚರ್ಮದ ಸಮಸ್ಯೆ, ದೇಹದ ಅತಿಯಾದ ಉಷ್ಣತೆಗೆ ಹಾಗೆ ಹಲವಾರು ಆರೋಗ್ಯ ಸಮಸ್ಯೆಗೆ ಲಾವಂಚದ ಬೇರು ಹೇಗೆ ಔಷಧಿಯಾಗಿದೆ ಅನ್ನೋದನ್ನ, ಹಾಗೆ ಲಾವಂಚ ಬೇರನ್ನ ಯಾವ ರೀತಿ ಬಳಸೋದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ ಎಲ್ರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಯಾರಿಗಾದ್ರೂ ಒಬ್ರಿಗೆ ಈ ವಿಡಿಯೋ ಹೆಲ್ಪ್ ಆದ್ರೆ ನನಗೆ ನಿಜವಾದ ಖುಷಿ ಸಿಗುತ್ತೆ. ಸ್ನೇಹಿತರೆ, ಈ ಲಾವಂಚ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ. ಲಾವಂಚ ಗಿಡದ ಬೇರಿನಲ್ಲಿ ತುಂಬಾನೇ ಔಷಧೀಯ ಗುಣ ಇರುತ್ತೆ. ಇದು ನೋಡೋಕೆ ಲೆಮನ್ ಗ್ರಾಸ್ ತರ ಕಾಣುತ್ತೆ. ಸಾಮಾನ್ಯವಾಗಿ ಲಾವಂಚವನ್ನ ಸುಗಂಧ ದ್ರವ್ಯಗಳಲ್ಲಿ, ಹೋಮಗಳನ್ನ ಮಾಡುವಾಗ ಹಾಗೆ ಇದನ್ನ ಬೀಸಣಿಗೆ ಮಾಡೋದಕ್ಕೆ ಕೂಡ ಉಪಯೋಗಿಸ್ತಾರೆ. ಇದು ಸಾಮಾನ್ಯವಾಗಿ ನದಿ, ಕೆರೆ ಬದಿಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಇದು ಬೆಳೆದಿರುವ ಜಾಗದಲ್ಲಿ ಮಣ್ಣಿನ ಸತ್ವವನ್ನ ಕಾಪಾಡುತ್ತೆ. ಹಾಗಾಗಿ ಈ ಲಾವಂಚ ಕಳೆ ತರ ಬೆಳೆದ್ರೂ ರೈತರ ಸ್ನೇಹಿ ಅಂತಾನೆ ಹೇಳ್ಬೋದು. ಆಯುರ್ವೇದದ ಪ್ರಕಾರ ಇದನ್ನ ಉಶಿರ ಅಂತ ಕರೆಯಲಾಗುತ್ತೆ. ಇದು ಸಾಕಷ್ಟು ಆರೋಗ್ಯ ಸಮಸ್ಯೆಗೆ ರಾಮಬಾಣ ಅಂತಾನೆ ಹೇಳ್ಬೋದು. ಅದರಲ್ಲೂ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡೋದ್ರಲ್ಲಿ ಈ ಲಾವಂಚ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವುದೆಲ್ಲ ಆರೋಗ್ಯ ಸಮಸ್ಯೆಗೆ ಇದು ಔಷಧಿಯಾಗಿ ಉಪಯೋಗಿಸಲಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ದೇಹದ ಉಷ್ಣತೆ ಮತ್ತು ಪಿತ್ತ ನಿವಾರಣೆ. ಲಾವಂಚದಲ್ಲಿ ನೈಸರ್ಗಿಕವಾಗಿ ಶೀತ ಪ್ರವೃತ್ತಿ ಇರೋದ್ರಿಂದ ಸುಡುವ ಬೇಸಿಗೆಯಲ್ಲಿ ಅಥವಾ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಲಾವಂಚದ ನೀರು ಕುಡಿಯೋದ್ರಿಂದ ತಕ್ಷಣಕ್ಕೆ ಆರಾಮ ಸಿಗುತ್ತೆ. ಇದು ಪಿತ್ತದ ದೋಷಗಳನ್ನ ಸಮತೋಲನಗೊಳಿಸಿ ದೇಹವನ್ನ ಒಳಗಿನಿಂದ ತಂಪುಗೊಳಿಸುತ್ತೆ. ಇನ್ನು ಬಹಳಷ್ಟು ಜನರು ಎದುರಿಸುವ ಮೂತ್ರ ವಿಸರ್ಜನೆ ವೇಳೆ ಉರಿ ಅಥವಾ ಸೋಂಕಿನ ಸಮಸ್ಯೆಗೆ ಲಾವಂಚ ಅತ್ಯುತ್ತಮ ಮದ್ದು. ಇದು ಕಿಡ್ನಿ ಮತ್ತು ಮೂತ್ರಕೋಶವನ್ನ ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡಿ ಕಲ್ಮಶಗಳನ್ನ ಹೊರಹಾಕಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ಆಂಟಿವೈರಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೇರಳವಾಗಿ ಇರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಲ್ಲದೆ ಬೇರೆ ಬೇರೆ ರೀತಿಯ ವೈರಾಣು ಸೋಂಕುಗಳ ವಿರುದ್ಧ ಹೋರಾಡುವುದಕ್ಕೆ ನಮ್ಮ ಶರೀರವನ್ನ ಗಟ್ಟಿಗೊಳಿಸುತ್ತೆ. ಇನ್ನು ಇದು ವಿಶಿಷ್ಟವಾಗಿ ಇದರ ಸುಗಂಧವು ಮೆದುಳಿನ ನರಗಳನ್ನ ಸಡಿಲಗೊಳಿಸಿ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತೆ. ಇದು ಏಕಾಗ್ರತೆಯನ್ನ ಹೆಚ್ಚಿಸಲು ಮತ್ತು ನೆಮ್ಮದಿಯ ನಿದ್ರೆ ಪಡೆಯೋದಕ್ಕೆ ಸಹಕಾರಿ ಅಂತಾನೆ ಹೇಳಬಹುದು. ಈ ಲಾವಂಚದ ನೀರನ್ನ ಕುಡಿಯೋದ್ರಿಂದ ಹಸಿವು ಹೆಚ್ಚುತ್ತೆ, ಹಾಗೆ ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತೆ. ಹೊಟ್ಟೆ ಉರಿ ಅಥವಾ ಅಸಿಡಿಟಿ ಸಮಸ್ಯೆ ಇರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಮುಖ್ಯವಾಗಿ ಚರ್ಮದ ಆರೋಗ್ಯವನ್ನ ಕಾಪಾಡುವಲ್ಲಿ ಕೂಡ ಇದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ರಕ್ತವನ್ನ ಶುದ್ಧೀಕರಿಸುವ ಗುಣ ಇದರಲ್ಲಿರೋದ್ರಿಂದ ಚರ್ಮದ ಕಾಂತಿಯನ್ನ ಹೆಚ್ಚಿಸುವುದಲ್ಲದೆ ರಕ್ತದ ದೋಷದಿಂದ ಉಂಟಾಗುವಂತಹ ಚರ್ಮದ ಸಮಸ್ಯೆಗಳನ್ನ ನಿವಾರಿಸುತ್ತೆ. ಹಾಗೆ ಮುಖದ ಕಾಂತಿಗೆ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಲಾವಂಚದ ಬೇರುಗಳನ್ನ ಅರೆದು ತಯಾರಿಸಿದ ಪೇಸ್ಟ್ ಅನ್ನ ಮುಖಕ್ಕೆ ಹಚ್ಚೋದ್ರಿಂದ ಕಪ್ಪು ಕಲೆಗಳು ನಿವಾರಣೆಯಾಗುತ್ತೆ. ಇದು ತ್ವಚೆಯನ್ನ ಆಳವಾಗಿ ಸ್ವಚ್ಛಗೊಳಿಸಿ ನೈಸರ್ಗಿಕವಾಗಿ ಹೊಳಪನ್ನ ನೀಡುತ್ತೆ. ಇನ್ನು ಮೊಡವೆಗಳ ನಿವಾರಣೆಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇದರ ಆಂಟಿ ಇನ್ಫ್ಲಮೇಟರಿ ಗುಣವು ಮೊಡವೆ ಮತ್ತು ಚರ್ಮದ ಮೇಲಿನ ಉರಿಯನ್ನ ಕಡಿಮೆ ಮಾಡುತ್ತೆ. ಬೆವರು ದುರ್ವಾಸನೆಯಿಂದ ಬಳಲುವವರು ಲಾವಂಚದ ನೀರನ್ನ ಸ್ನಾನಕ್ಕೆ ಬಳಸೋದ್ರಿಂದ ದಿನವಿಡೀ ತಾಜತನ ಹಾಗೂ ಸುಗಂಧವನ್ನ ಪಡೆಯಬಹುದು. ಹಾಗಿದ್ರೆ ಇಷ್ಟೆಲ್ಲ ಗುಣ ಇರುವ ಲಾವಂಚವನ್ನ ಹೇಗ್ ಬಳಸೋದು ಅನ್ನೋದನ್ನ ನೋಡೋಣ. ಒಂದು ಮಣ್ಣಿನ ಮಡಕೆ ಅಥವಾ ಜಗ್ಗಿಗೆ ರಾತ್ರಿಯಲ್ಲಿ ನೀರನ್ನ ಹಾಕಿ ಆ ನೀರಿಗೆ ಸ್ವಲ್ಪ ಲಾವಂಚದ ಬೇರನ್ನ ಹಾಕಿಟ್ಟು ಬೆಳಿಗ್ಗೆ ಹೊತ್ತಿನಲ್ಲಿ ಆ ನೀರನ್ನ ಕುಡಿಬಹುದು. ಹಾಗೆ ಇನ್ನೊಂದು ರೀತಿ ಅಂದ್ರೆ 1 ಲೀಟರ್ ನೀರನ್ನ ಕುದಿಸ್ಬೇಕು. ಕುದಿತಿರೋ ನೀರಿಗೆ 5 ರಿಂದ 10 ಗ್ರಾಂನಷ್ಟು ಲಾವಂಚ ಬೇರನ್ನ ಹಾಕಿ 2 ನಿಮಿಷ ಕುದಿಸಿ ಮುಚ್ಚಿಡಿ.
ತಣ್ಣಗಾದ ಮೇಲೆ ಈ ನೀರನ್ನು ಶೋಧಿಸಿ ಕುಡಿಬಹುದು. ಸಮಯ ಇಲ್ಲ ಅನ್ನೋರು ಮಣ್ಣಿನ ಮಡಕೆ ಅಥವಾ ನೀರಿನ ಜಗ್ನಲ್ಲಿ ಒಂದು ಸ್ವಲ್ಪ ಲಾವಂಚದ ಬೇರುಗಳನ್ನು ಹಾಕಿಟ್ಟು 2-3 ಗಂಟೆಗಳ ನಂತರ ನೀರನ್ನು ಕುಡಿದ್ರೆ ಇದು ಸದಾಕಾಲ ನಿಮ್ಮನ್ನು ಹೈಡ್ರೇಟ್ ಆಗಿಡಲು ಸಹಾಯ ಮಾಡುತ್ತೆ. ಲಾವಂಚದ ಪುಡಿಯನ್ನು ಸ್ವಲ್ಪ ನೀರು ಅಥವಾ ಹಾಲಿನೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತೆ. ಸ್ನೇಹಿತರೆ, ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಅಮೂಲ್ಯ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ರೋಗಮುಕ್ತ ಜೀವನವನ್ನು ನಡೆಸಬಹುದು. ಇನ್ನು ರಾಸಾಯನಿಕಯುಕ್ತ ಪಾನೀಯಗಳಿಗಿಂತ ಇಂತಹ ನೈಸರ್ಗಿಕ ಪಾನೀಯಗಳನ್ನು ಬಳಸಿ ಆರೋಗ್ಯವಂತರಾಗಿ ಇರೋಣ ಅಂತ ಹೇಳ್ತಾ, ನೀವು ಈ ಲಾವಂಚ ಗಿಡವನ್ನು ನೋಡಿದ್ದೀರಾ? ಹಾಗೆ ಈ ಲಾವಂಚದ ಸುವಾಸನೆ ನಿಮಗೂ ಇಷ್ಟನಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಸಿಗೋಣ.